ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2023 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ಗಾಗಿ ಪೀಪಲ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ಮೆಂಟ್ನಿಂದ ನಿಮಗೆ 5 ಪ್ರಶ್ನೆಗಳು ಪೇಪರ್ 1ನಲ್ಲಿ ಕೇಳಾಗುತ್ತೆ. ಸೊ ಈ ಒಂದು ಪೀಪಲ್ ಆ್ಯಂಡ್ ಎನ್ವೈರ್ಮೆಂಟ್ ಪ್ರಿಪ್ರೇಷನ್ಗಾಗಿ 50 MCQಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನೀವೇನಾದರೂ ಎಲ್ಲ 50 MCQಗಳನ್ನು ನೀವು ನೋಡಿದ್ದಾದರೆ ಸೊ ನಿಮಗೆ ಯಾವ ರೀತಿ ಪ್ರಶ್ನೆಗಳು ಬರ್ತಾ ಇವೆ, ಯಾವ ಟಾಪಿಕ್ನಿಂದ ಪ್ರಶ್ನೆಗಳು ಬರ್ತಾ ಇವೆ, ಸೊ ಯಾವುದನ್ನು ಓದಬೇಕು ಎಂಬುದರ ಬಗ್ಗೆ ಒಂದು ಐಡಿಯಾ ಬರುತ್ತೆ. ಸೊ ಈ ಒಂದು ಎಕ್ಸಾಮಿನೇಷನ್ ಪ್ರಿಪ್ರೇಷನ್ಗಾಗಿ ನಾವು ಎಷ್ಟು ಓದ್ತೀವಲ್ಲ ಅದಕ್ಕಿಂತ ಹೆಚ್ಚು MCQಗಳನ್ನು ಸಾಲ್ವ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ನೀವೇನಾದರೂ ಕರ್ನಾಟಕ ಸೆಟ್ 2023 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ಗಾಗಿ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ ಇಲ್ಲಿ ನಿಮಗೆ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ಗಾಗಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ, MCQ ಲೆಕ್ಚರ್ಸ್ಗಳನ್ನು ನೀಡ್ತಾ ಇದ್ದೀವಿ, ಪ್ರಾಕ್ಟೀಸ್ MCQ ಸೆಟ್ಟನ್ನು ನೀಡ್ತಾ ಇದ್ದೀವಿ, ಎಂಟೈರ್ ಸಿಲೆಬಸ್ ಮೇಲೆ 50 ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ ಮತ್ತು ನೋಟ್ಸ್ ಕೂಡ ನೀಡ್ತಾ ಇದ್ದೀವಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ ನಿಮಗೆ ಕೇವಲ 2000 ರುಪೀಸ್ನಲ್ಲಿ ಸಿಗ್ತಾ ಇದೆ. ಇದಕ್ಕೆ ನೀವು ಈ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ನೀವು ಜಾಯ್ನ್ ಆಗ್ಬೋದು. ನೀವು ಪ್ಲೇಸ್ಟೋರ್ನಿಂದ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಮೂಲಕ ರಿಜಿಸ್ಟರ್ ಮಾಡಿದ ನಂತರ ಇಲ್ಲಿ ಸರ್ಚ್ ಫಾರ್ ಕೋರ್ಸಸ್ನಲ್ಲಿ KSET 2023 ಅಂತ ಪೇಪರ್ 1 ಅಂತ ಏನಾದರೂ ಸರ್ಚ್ ಮಾಡಿದ್ರೆ ಈ ಒಂದು ಕೋರ್ಸ್ ನಿಮಗೆ ವಿಸಿಬಲ್ ಆಗುತ್ತೆ. ಇಲ್ಲಿ ಎಲ್ಲ ನಿಮಗೆ ಕೆಲವೊಂದು ಪ್ರೀ ಕಂಟೆಂಟ್ ಕೂಡ ಇವೆ, ಟೆಸ್ಟು, ವಿಡಿಯೋಸು, PYQs ಎಲ್ಲವೂ ಕೂಡ ವಿಸಿಬಲ್ ಆಗುತ್ತೆ. ಸೊ ನೀವು ಇದನ್ನು ಬಾಯ್ ನೋ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು. ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ಈ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಸೊ ನಾವು ಲೆಟ್ ಅಸ್ ಮೂವ್ ಟು ದಿ ಕ್ವೆಶನ್ಸ್. ಹಿಯರ್ ದ ಫಸ್ಟ್ ಕ್ವೆಶನ್ ಈಸ್, ಆನ್ ವಿಚ್ ಆಫ್ ದ ಫಾಲೋವಿಂಗ್ ಡೇಸ್ ಬಯೋಲಾಜಿಕಲ್ ಡೈವರ್ಸಿಟಿ ಡೇ ಈಸ್ ಸೆಲೆಬ್ರೇಟೆಡ್? ಸೊ ಯಾವಾಗ ನಾವು ಜೈವಿಕ ವೈವಿಧ್ಯತೆಯ ದಿನ ಅಂದರೆ ಬಯೋಲಾಜಿಕಲ್ ಡೈವರ್ಸಿಟಿ ದಿನವನ್ನು ಆಚರಿಸ್ತಾ ಇದ್ದೀವಿ? ಡಿಸೆಂಬರ್ 29, June 5, May 22, October 22. Yes, here the right answer for this question is option C. Biological Diversity Day, it is celebrated on May 22. So the International Day for Biological Diversity, or it is also known as the World Biodiversity Day. It is United Nations sanctioned international day for the promotion of biodiversity issues. It is celebrated yearly on May 22. The International Day for Biological Diversity falls within the scope of UN post-2015 Development Agenda's Sustainable Development Goals. Question number 2. Which of the following is a source of methane? ಕೆಳಗಿನವುಗಳಲ್ಲಿ ಯಾವುದು ಮೀಥೇನ್ನ ಮೂಲವಾಗಿದೆ? ಆಪ್ಷನ್ ಎ ವೆಟ್ಲ್ಯಾಂಡ್ಸ್, ಆಪ್ಷನ್ ಬಿ ಫೋಮ್ ಇಂಡಸ್ಟ್ರಿ, ಆಪ್ಷನ್ ಸಿ ಥರ್ಮಲ್ ಪವರ್ ಪ್ಲಾಂಟ್ಸ್, ಆಪ್ಷನ್ ಡಿ ಸಿಮೆಂಟ್ ಇಂಡಸ್ಟ್ರಿ. Yes, here the right answer for this question is wetlands. Wetlands are the main source of methane. ಈಗ ಹೊಲಗದ್ದೆಗಳು ಮೀಥೇನ್ನ ಪ್ರಮುಖ ಮೂಲವಾಗಿವೆ. Question number 3. Which of the following is a source of emission leading to the eventual formation of surface ozone as a pollutant? ಈ ಕೆಳಗಿನವುಗಳಲ್ಲಿ ಯಾವುದು ಹೊರಸೂಸುವಿಕೆಯ ಮೂಲವಾಗಿದ್ದು ಅಂತಿಮವಾಗಿ ಮೇಲ್ಮೈ ಓಝೋನನ್ನು ಮಾಲಿನ್ಯಕಾರಕವಾಗಿ ರೂಪಿಸ್ತಾ ಇದೆ? ಸೊ ವಿಚ್ ಒನ್ ಈಸ್ ಕಾಸಿಂಗ್ ಓಝೋನ್ ಪೊಲ್ಯೂಷನ್? ಆಪ್ಷನ್ ಎ ಟ್ರಾನ್ಸ್ಪೋರ್ಟ್ ಸೆಕ್ಟರ್, ಆಪ್ಷನ್ ಬಿ ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್, ಆಪ್ಷನ್ ಸಿ ವೆಟ್ಲ್ಯಾಂಡ್ಸ್, ಆಪ್ಷನ್ ಡಿ ಫರ್ಟಿಲೈಸರ್ಸ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಟ್ರಾನ್ಸ್ಪೋರ್ಟ್ ಸೆಕ್ಟರ್. ಸಾರಿಗೆ ಕ್ಷೇತ್ರ ಇಲ್ಲಿ ಸರಿಯಾದ ಉತ್ತರ ಆಗಿದೆ. Question number 4. In which of the following cities the phenomena of classical smog was observed for the first time? ಈ ಕೆಳಗಿನ ಯಾವ ನಗರದಲ್ಲಿ ಈ ಒಂದು ಕ್ಲಾಸಿಕಲ್ ಸ್ಮಾಗ್ ಅಂದರೆ ಕ್ಲಾಸಿಕಲ್ ಹೊಗೆಯ ವಿದ್ಯಮಾನವನ್ನು ಮೊದಲ ಬಾರಿಗೆ ಗಮನಿಸಲಾಯಿತು? ಇಲ್ಲಿ ಕ್ಲಾಸಿಕಲ್ ಸ್ಮಾಗ್. ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ನ್ಯೂಯಾರ್ಕ್, ಆಪ್ಷನ್ ಸಿ ಲಂಡನ್, ಆಪ್ಷನ್ ಡಿ ಲಾಸ್ ಏಂಜಲ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಲಂಡನ್. Yes, classical smog. This is a type of smog first observed in London in the year 1952. ಸೊ ಈ ಕ್ಲಾಸಿಕಲ್ ಸ್ಮಾಗನ್ನು ಲಂಡನ್ನಲ್ಲಿ 1957ರಲ್ಲಿ ಅಬ್ಸರ್ವ್ ಮಾಡಲಾಯಿತು. ಇಟ್ ಇನ್ವಾಲ್ವ್ಸ್ ಸ್ಮೋಕ್ ಆ್ಯಂಡ್ ಆಲ್ಸೋ ಫಾಗ್. ದಿಸ್ ಟೈಪ್ ಆಫ್ ಸ್ಮಾಗ್ is formed due to the presence of SO and humidity in the air which combines to form HSO fog which deposits on the particles. It causes bronchitis, irritations, problems in the lungs. Question number 5. Women are closer to nature than men. What kind of perspective is this? Realist, essentialist, feminist, deep ecology.
ಮಹಿಳೆಯರು ಪುರುಷರಿಗಿಂತ ಪ್ರಕೃತಿಗೆ ಹತ್ತಿರವಾಗಿದ್ದಾರೆ. ಇದು ಯಾವ ರೀತಿಯ ದೃಷ್ಟಿಕೋನ? ವಾಸ್ತವವಾದ, ಅಗತ್ಯವಾದ, ಸ್ತ್ರೀವಾದ, ಆಳವಾದ ಪರಿಸರ ವಿಜ್ಞಾನ. ದ ರೈಟ್ ಆನ್ಸರ್ ಈಸ್ ಇಟ್ ಈಸ್ ಎಸೆನ್ಷಿಯಾಲಿಸ್ಟ್. ಸರಿಯಾದ ಉತ್ತರ ಆಪ್ಷನ್ ಬಿ, ಅಗತ್ಯವಾದಿ. Question number 6. In which city was the UN Conference on Environment, also termed as Earth Summit, held in 1992? 1997ರಲ್ಲಿ ಭೂಮಿಯ ಶೃಂಗಸಭೆ ಅಂದರೆ ಅರ್ತ್ ಸಮಿಟ್ ಎಂದು ಕರೆಯಲ್ಪಡುವ UN ಎನ್ವೈರ್ನ್ಮೆಂಟ್ ಆನ್ ಎನ್ವೈರ್ನ್ಮೆಂಟ್ ಯಾವ ನಗರದಲ್ಲಿ ನಡೆಯಿತು? ಆಪ್ಷನ್ ಎ ರಿಯೋ ಡಿ ಜನೈರೋ, ಆಪ್ಷನ್ ಬಿ ಕ್ಯೋಟೋ, ಆಪ್ಷನ್ ಸಿ ಸ್ಟಾಕ್ಹೋಮ್, ಆಪ್ಷನ್ ಡಿ ಕೋಪೆನ್ಗೇನ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ರಿಯೋ ಡಿ ಜನೈರೋ. UN Conference on Environment. This is also known as the Earth Summit. It was held in 1992 in Rio de Janeiro. So the United Nations Conference for Environment and Development, UNCED, in Rio de Janeiro was first large international conference focused on global environment. Yes, please remember this. It is also known as the Earth Summit. Question number 7. The National Disaster Management Authority functions under the Union Ministry of. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಕೇಂದ್ರ ಸಚಿವಾಲಯ ಯಾವುದರ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ? ಆಪ್ಷನ್ ಎ ಎನ್ವೈರ್ನ್ಮೆಂಟ್, ಆಪ್ಷನ್ ಬಿ ವಾಟರ್ ರಿಸೋರ್ಸಸ್, ಆಪ್ಷನ್ ಸಿ ಹೋಮ್ ಅಫೇರ್ಸ್, ಆಪ್ಷನ್ ಡಿ ಡಿಫೆನ್ಸ್. ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಹೋಮ್ ಅಫೇರ್ಸ್, ಗೃಹ ವ್ಯವಹಾರ. Yes, the National Disaster Management Authority functions under Home Affairs. ಈ ಒಂದು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಏನಿದೆಯಲ್ಲ, ಇದು ಹೋಮ್ ಅಫೇರ್ಸ್ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. MAB ಸ್ಟ್ಯಾಂಡ್ಸ್ ಫಾರ್, MAB ಅಂತಂದರೆ ಮ್ಯಾನ್ ಆ್ಯಂಡ್ ಬಯೋಮ್, ಮ್ಯಾನ್ ಆ್ಯಂಡ್ ಬಯೋಡೈವರ್ಸಿಟಿ, ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್, ಮ್ಯಾನ್ ಆ್ಯಂಡ್ ಬಯೋಸೈನ್ಸಸ್. ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್. Yes, Man and the Biosphere Program. It is an intergovernmental scientific program. It was launched in 1971 by UNESCO. The main aim is to establish a scientific basis for the improvement of relationship between people and the environment. Match the following list 1 with list 2. So here let us move to the correct answer directly. The right answer is option A. Ozone depletion is related to Montreal Protocol. Then CO2 reduction is related to Kyoto Protocol. Sustainable development is related to Rio Summit. Then hazardous waste is related to Basel Convention. Question number 10. The main characteristic of biodiversity hotspot are: option A, threat from human beings, option B, biogeographical region with a specified percentage of endemic species, option C, both A and B, option D, neither A nor B. ಜೀವ ವೈವಿಧ್ಯ ಹಾಟ್ಸ್ಪಾಟ್ಗಳ ಮುಖ್ಯ ಲಕ್ಷಣ: ಆಪ್ಷನ್ ಎ ಮನುಷ್ಯರಿಂದ ಬೆದರಿಕೆ, ಆಪ್ಷನ್ ಬಿ ಸ್ಥಳೀಯ ಜಾತಿಗಳ ನಿರ್ದಿಷ್ಟ ಶೇಕಡಾವಾರು ಜೈವಿಕ ಭೌಗೋಳಿಕ ಪ್ರದೇಶ, ಆಪ್ಷನ್ ಸಿ ಎ ಮತ್ತು ಬಿ ಎರಡು, ಆಪ್ಷನ್ ಬಿ ಎ ಆಗಲಿ ಅಥವಾ ಬಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಬೋತ್ ಎ ಆ್ಯಂಡ್ ಬಿ ಆರ್ ಕರೆಕ್ಟ್ ಹಿಯರ್. ಎ ಮತ್ತು ಬಿ ಎರಡು ಸರಿಯಾಗಿವೆ. A biodiversity hotspot, it is a biogeographic region that is both a significant reservoir biodiversity and it is threatened with destruction. Question number 11. Lahar is a natural disaster involving: option A, eruption of large amount of material, option B, strong winds, option C, strong water waves, option D, strong wind and water waves. ಲಹಾರ್ ಒಂದು ನೈಸರ್ಗಿಕ ವಿಕೋಪ. ಆಪ್ಷನ್ ಎ ದೊಡ್ಡ ಪ್ರಮಾಣದ ವಸ್ತುಗಳ ಸ್ಫೋಟ, ಆಪ್ಷನ್ ಬಿ ಬಲವಾದ ಗಾಳಿ, ಆಪ್ಷನ್ ಸಿ ಬಲವಾದ ನೀರಿನ ಅಲೆಗಳು, ಆಪ್ಷನ್ ಡಿ ಬಲವಾದ ಗಾಳಿ ಮತ್ತು ನೀರಿನ ಅಲೆಗಳು. Yes, here the right answer for this question is option A. Lahar, it is a natural disaster which involves eruption of large amount of material. ಲಹಾರ್ ಇದು ಒಂದು ನೈಸರ್ಗಿಕ ವಿಕೋಪವಾಗಿದ್ದು ದೊಡ್ಡ ಪ್ರಮಾಣದ ವಸ್ತುಗಳ ಸ್ಫೋಟವಾಗಿದೆ. Question number 12. Assertion: the problems of environmental sustainability are difficult to resolve. Reason is our understanding how environment works and how different human choices affect environment is inadequate. ಸಮರ್ಥನೆ ಏನು ಹೇಳ್ತಾ ಇದೆ? ಪರಸ್ಪರ ಸಮರ್ಥನೀಯತೆಯ ಸಮಸ್ಯೆಗಳನ್ನು ಪರಿಹರಿಸಲು ಕಷ್ಟ. ಕಾರಣ:
ಪರಿಸರವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಮತ್ತು ವಿವಿಧ ಮಾನವ ಆಯ್ಕೆಗಳು ಪರಿಸರದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು ನಮ್ಮ ತಿಳುವಳಿಕೆಗೆ ಅಸಮರ್ಪಕವಾಗಿದೆ. ಎಸ್, ಬೋತ್ ಎ ಆ್ಯಂಡ್ ಆರ್ ಆರ್ ಕರೆಕ್ಟ್ ಆ್ಯಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. Question number 13. The various levels through which energy passes into an ecosystem are called. ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯು ಹಾದು ಹೋಗುವ ವಿವಿಧ ಹಂತಗಳನ್ನು ಏನಂತ ಕರೆಯಲಾಗ್ತದೆ? ಆಪ್ಷನ್ ಎ ಕನ್ಸ್ಯೂಮರ್ಸ್, ಆಪ್ಷನ್ ಬಿ ಆಟೋಟ್ರಾಪ್ಸ್, ಆಪ್ಷನ್ ಸಿ ಟ್ರಾಪಿಕ್ ಲೆವೆಲ್ಸ್, ಆಪ್ಷನ್ ಡಿ ನನ್ ಆಫ್ ದ ಅಬೌವ್. Yes, here the right answer is option C, tropic levels. Yes, the energy passes into an ecosystem, it is called tropic levels. ಈ ಟ್ರಾಪಿಕ್ ಹಂತಗಳ ಮಟ್ಟಗಳ ಮೂಲಕ ಏನು ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯು ಹಾದು ಹೋಗ್ತಾ ಇದೆ. Question number 14. The existence of atmosphere on the earth is due to. Option A, the revolution of the earth around the sun. Option B, the rotation of the earth. Option C, the gravitational force of the earth. Option D, none of the above. ಭೂಮಿಯ ಮೇಲೆ ವಾತಾವರಣದ ಅಸ್ತಿತ್ವವು ಯಾವುದರ ಕಾರಣದಿಂದಾಗಿದೆ? ಆಪ್ಷನ್ ಎ ಸೂರ್ಯನ ಸುತ್ತ ಭೂಮಿ ಸುತ್ತುವುದು. ಆಪ್ಷನ್ ಬಿ ಭೂಮಿಯ ತಿರುಗುವಿಕೆ. ಆಪ್ಷನ್ ಸಿ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ. ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ದ ಎಕ್ಸಿಸ್ಟೆನ್ಸ್ ಆಫ್ ಅಟ್ಮಾಸ್ಫಿಯರ್ ಆನ್ ದ ಅರ್ತ್ ಈಸ್ ಡ್ಯೂ ಟು ದಿ ಗ್ರಾವಿಟೇಷನಲ್ ಫೋರ್ಸ್ ಆಫ್ ದ ಅರ್ತ್. ಭೂಮಿಯ ಮೇಲೆ ವಾತಾವರಣ ಅಸ್ತಿತ್ವವಿರಲು ಮುಖ್ಯ ಕಾರಣ ಏನೆಂದರೆ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ. Question number 15. The balance in oxygen level is maintained by. Option A, photosynthesis and cellular respiration. Option B, industrial emissions of gases. Option C, release of ozone in upper atmosphere. Option D, none of the above. ಆಮ್ಲಜನಕದ ಮಟ್ಟದಲ್ಲಿನ ಸಮತೋಲನವನ್ನು ಇದರಿಂದ ನಿರ್ವಹಿಸಲಾಗುತ್ತದೆ. ಆಪ್ಷನ್ ಎ ದ್ಯುತಿ ಸಂಶ್ಲೇಷಣೆ ಮತ್ತು ಸೆಲ್ಯುಲರ್ ಉಸಿರಾಟ. ಆಪ್ಷನ್ ಬಿ ಅನಿಲಗಳ ಕೈಗಾರಿಕಾ ಹೊರಸೂಸುವಿಕೆ. ಆಪ್ಷನ್ ಸಿ ಮೇಲಿನ ವಾತಾವರಣದಲ್ಲಿ ಓಝೋನ್ ಬಿಡುಗಡೆ. ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. The balance in oxygen level, it is maintained by photosynthesis and cellular respiration. ಈ ಆಮ್ಲಜನಕದ ಮಟ್ಟದಲ್ಲಿನ ಸಮತೋಲನವನ್ನು ದ್ಯುತಿ ಸಂಶ್ಲೇಷಣೆ ಮತ್ತು ಸೆಲ್ಯುಲರ್ ಉಸಿರಾಟದ ಮೂಲಕ ಕಾಪಾಡಲಾಗ್ತದೆ. Question number 16. Ozone is considered as a secondary air pollutant because option A, it is in the upper layer of the atmosphere. Option B, is formed by chemical reactions in atmosphere. Option C, is produced in industry. ಆಪ್ಷನ್ ಡಿ ಸೆಕೆಂಡರಿ ರೋಲ್ ಇನ್ ಕಾಸಿಂಗ್ ಪೊಲ್ಯೂಷನ್. ಓಝೋನ್ ಅನ್ನು ದ್ವಿತೀಯ ವಾಯು ಮಾಲಿನ್ಯಕಾರಕ ಎಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಆಪ್ಷನ್ ಎ ವಾತಾವರಣದ ಮೇಲಿನ ಪದರಗಳು. ಆಪ್ಷನ್ ಬಿ ವಾತಾವರಣದಲ್ಲಿನ ರಾಸಾಯನಿಕ ಕ್ರಿಯೆಗಳಿಂದ ರೂಪುಗೊಳ್ಳುತ್ತದೆ. ಆಪ್ಷನ್ ಸಿ ಉದ್ಯಮದಲ್ಲಿ ಉತ್ಪಾದಿಸಲಾಗುತ್ತದೆ. ಆಪ್ಷನ್ ಡಿ ಮಾಲಿನ್ಯವನ್ನು ಉಂಟು ಮಾಡುವಲ್ಲಿ ದ್ವಿತೀಯಕ ಪಾತ್ರ. ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. Ozone is called secondary air pollutant because it is formed by chemical reactions in atmosphere. ಓಝೋನ್ ಅನ್ನು ದ್ವಿತೀಯ ಮಾಲಿನ್ಯಕಾರಕ ಅಂತ ಕರಿತೀವಿ ಏಕೆಂದರೆ ಇದು ವಾತಾವರಣದಲ್ಲಿ ರಾಸಾಯನಿಕ ಕ್ರಿಯೆಗಳಿಂದ ಉಂಟಾಗ್ತಾ ಇದೆ. ಸೊ ಪ್ರೈಮರಿ ಏರ್ ಪೊಲ್ಯೂಟೆಂಟ್, it is an air pollutant emitted directly from the source. Secondary air pollutant, it is not directly emitted. As such, it is going to form when other pollutants are react in the atmosphere. Question number 17. Why is photochemical smog typically worse in the summer? Option A, there is more solar energy to drive photochemical reactions. Option B, people tend to travel more in summers. Option C, warm temperatures prevent the dissipation of pollutants. Option D, none of the above. ದ್ವಿತೀಯ ರಾಸಾಯನಿಕ ಹೊಗೆ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಏಕೆ ಕೆಟ್ಟದ್ದಾಗಿದೆ? ಆಪ್ಷನ್ ಎ ದ್ವಿತೀಯ ರಾಸಾಯನಿಕ ಕ್ರಿಯೆಗಳನ್ನು ಹೆಚ್ಚಿಸಲು ಹೆಚ್ಚು ಸೌರಶಕ್ತಿ ಇದೆ. ಆಪ್ಷನ್ ಬಿ ಜನರು ಬೇಸಿಗೆಯಲ್ಲಿ ಹೆಚ್ಚು ಪ್ರಯಾಣಿಸುತ್ತಾರೆ. ಆಪ್ಷನ್ ಸಿ ಬೆಚ್ಚಗಿನ ತಾಪಮಾನವು ಮಾಲಿನ್ಯಕಾರಕಗಳ ಕರಗುವಿಕೆಯನ್ನು ತಡೆಯುತ್ತದೆ. ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಫೋಟೋಕೆಮಿಕಲ್ ಸ್ಮಾಗ್ ವರ್ಸನ್ ಇನ್ ದ ಸಮ್ಮರ್ ಬಿಕಾಸ್ ದೇರ್ ಈಸ್ ಮೋರ್ ಸೋಲಾರ್ ಎನರ್ಜಿ ಟು ಡ್ರೈವ್ ಫೋಟೋಕೆಮಿಕಲ್ ರಿಯಾಕ್ಷನ್. ದ್ವಿತೀಯ ರಾಸಾಯನಿಕ ಹೊಗೆ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಹೆಚ್ಚು ಇರಲು ಕೆಟ್ಟದಾಗಿರಲು ಕಾರಣ ಅಂತಂದರೆ ದ್ವಿತೀಯ ರಾಸಾಯನಿಕ ಕ್ರಿಯೆಗಳನ್ನು ಹೆಚ್ಚಿಸಲು ಹೆಚ್ಚು ಸೌರಶಕ್ತಿ ಇರುವುದರಿಂದ. Summer smog, it is primarily associated with the photochemical formation of ozone. During the summer season, when the temperatures are warmer and there is more sunlight present, photochemical smog is the dominant type of smog. Question number 18. Match the following. List 1 is showing sanctuaries. List 2 is showing state. So here option A, Kaziranga National Park. Next B is Kelado National Park. C is Sundarban National Park.
D is Nanda Devi National Park. Yes, here list 2 is showing us states Assam, Rajasthan, West Bengal, Uttar Pradesh. Yes, here there are four options are given here. The right answer is option A. Kaziranga National Park is related to Assam. Then Kelado National Park is related to Rajasthan. Then Sundarbans National Park is related to West Bengal. Then Nanda Devi National Park is related to Uttar Pradesh. Yes, here option is question number 19. The small amount of warming that may set off unstoppable and irreversible changes is termed as tipping point, inflection point, turning point, none of the above. Here the right answer is option A, tipping point. Question number 20. Which of the following state has maximum of mangrove cover in India? ಈ ಕೆಳಗಿನ ಯಾವ ರಾಜ್ಯವು ಭಾರತದಲ್ಲಿ ಗರಿಷ್ಠ ಮ್ಯಾಂಗ್ರೋವ್ ಹೊದಿಕೆಯನ್ನು ಹೊಂದಿದೆ? ಆಪ್ಷನ್ ಎ ಗೋವಾ, ಆಪ್ಷನ್ ಬಿ ವೆಸ್ಟ್ ಬೆಂಗಾಲ್, ಆಪ್ಷನ್ ಸಿ ಒರಿಸ್ಸಾ, ಆಪ್ಷನ್ ಡಿ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್. The right answer is option B, West Bengal. The Sundarbans is the largest mangrove forest in the world, located in Ganga River Delta in Bangladesh and West Bengal. So your option B is the right answer. Question number 21. Atmospheric pollutants are mainly present in ವಾತಾವರಣದ ಮಾಲಿನ್ಯಕಾರಕಗಳು ಮುಖ್ಯವಾಗಿ ಯಾವ ವಲಯದಲ್ಲಿ ಇರುತ್ತವೆ? ಆಪ್ಷನ್ ಎ ಅಯೋನೋಸ್ಪಿಯರ್, ಆಪ್ಷನ್ ಬಿ ಸ್ಟ್ರಾಟೋಸ್ಪಿಯರ್, ಆಪ್ಷನ್ ಸಿ ಮೆಸೋಸ್ಪಿಯರ್, ಆಪ್ಷನ್ ಡಿ ಟ್ರೋಪೋಸ್ಪಿಯರ್ ಆ್ಯಂಡ್ ಲೋವರ್ ಸ್ಟ್ರಾಟೋಸ್ಪಿಯರ್. The right answer is option D, troposphere and lower stratosphere. So here you can see first will be troposphere, then stratosphere, then mesosphere, then at the end ionosphere. Match the following activity and noise level. So let us move to the answer directly. The right answer is option A. Hearing noise level is 30 decibel, whispering 1 decibel, interference with sleep 60 decibel, normal talk 30 to 50 decibels. Question number 23. Which of the following pollutants have adverse implications for human health as well as climate change? Nitrogen dioxide, particulate matter, ozone, methane, nitrous oxide. Here the right answer is option 4, B and C only. So particulate matter and ozone. Atmospheric pollutants are mainly present in, I think the question is repeated. So atmospheric pollutants are mainly present in troposphere and lower stratosphere. Question number 25. Which of the following ultimately causes oxygen depletion in water bodies? ಕೆಳಗಿನವುಗಳಲ್ಲಿ ಯಾವುದು ಅಂತಿಮವಾಗಿ ಜಲಮೂಲಗಳಲ್ಲಿ ಆಮ್ಲಜನಕದ ಸವಕಳಿಗೆ ಕಾರಣವಾಗುತ್ತದೆ? ಆಪ್ಷನ್ ಎ ಫಿಶ್, ಆಪ್ಷನ್ ಬಿ ಹ್ಯೂಮನ್ ಬೀಯಿಂಗ್ಸ್, ಆಪ್ಷನ್ ಸಿ ಮೈಕ್ರೋ ಆರ್ಗ್ಯಾನಿಸಮ್ಸ್, ಆಪ್ಷನ್ ಡಿ ನನ್ ಆಫ್ ದ ಅಬವ್. Yes, here the right answer is option C, microorganisms. Question number 26. Assertion is aerosols have potential for modifying climate. Reason is aerosols interact with both the short waves and radiation. ಸಮರ್ಥನೆ, ಏರೋಸಾಲ್ಗಳು ಹವಾಮಾನವನ್ನು ಮಾರ್ಪಡಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಕಾರಣ ಏರೋಸಾಲ್ಗಳು ಸಣ್ಣ ಅಲೆಗಳು ಮತ್ತು ವಿಕಿರಣಗಳೆರಡರೊಂದಿಗೂ ಸಂವಹನ ನಡೆಸುತ್ತವೆ. Yes, option A is correct. Both A and R are true, and R is the correct explanation of A. In an aerosol, it is a suspension of fine solid particles or liquid droplets in air. Aerosols can be natural or anthropogenic. Examples of natural aerosols are fog, mist, dust, forest, then stem. Question number 27. Which of the following statements are true in the context of particulate matter? It is basically a mist, more prevalent during winter weather. It is more prevalent in diesel engine vehicles. Long-term exposure can harm respiratory tract and lung functions. Yes, here the right answer is option B. 1, 2, 3 are correct. 28. List 1 is showing act, list 2 is showing established year. The right answer is option A. Water Prevention Act 1974, Air Pollution Act 1981, Wildlife Protection Act 1972, Environmental Protection Act 1986.
Question number 29. The air pollutants are mainly classified as ವಾಯು ಮಾಲಿನ್ಯಕಾರಕಗಳನ್ನು ಮುಖ್ಯವಾಗಿ ವರ್ಗೀಕರಿಸಲಾಗಿದೆ. ಪಾಯಿಂಟ್ ಸೋರ್ಸ್ ಆ್ಯಂಡ್ ನಾನ್ ಪಾಯಿಂಟ್ ಸೋರ್ಸ್, ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಪೊಲ್ಯೂಟೆಂಟ್ಸ್, natural or anthropogenic pollutants, none of the above. Yes, here the correct answer is option B, primary and secondary pollutants. Primary air pollutants enter atmosphere directly from the source, such as suspended particulate matter, oxides of carbon, hydrocarbons, sulfur oxides, nitrogen oxides, chlorofluorocarbons, lead. Secondary air pollutants, these pollutants are formed as a result of chemical reactions between the primary air pollutants and certain atmospheric constituents. Example, sulfur trioxide, smog formation, etc. Question number 30. Deforestation leads to an increase in atmospheric carbon dioxide because decaying trees release carbon dioxide, living trees remove carbon dioxide from the atmosphere via photosynthesis. Option C, burning wood releases carbon dioxide into the atmosphere. Option D, all of the above. ಅರಣ್ಯನಾಶವು ವಾತಾವರಣದ ಇಂಗಾಲದ ಡೈಆಕ್ಸೈಡ್ ಅನ್ನು ಹೆಚ್ಚಿಸ್ತಾ ಇದೆ ಏಕೆಂದರೆ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಆಲ್ ಆಫ್ ದ ಅಬವ್ ಆರ್ ರೈಟ್ ಹಿಯರ್. ಏಕೆಂದರೆ ಅರಣ್ಯನಾಶದಿಂದ ಕೊಳೆಯುತ್ತಿರುವ ಮರಗಳು ಇಂಗಾಲದ ಡೈಆಕ್ಸೈಡನ್ನು ಬಿಡುಗಡೆ ಮಾಡ್ತಾ ಇವೆ. ಜೀವಂತ ಮರಗಳು ದ್ಯುತಿ ಸಂಶ್ಲೇಷಣೆಯ ಮೂಲಕ ವಾತಾವರಣದಿಂದ ಇಂಗಾಲದ ಡೈಆಕ್ಸೈಡನ್ನು ತೆಗೆದುಹಾಕುತ್ತವೆ. ಮರವನ್ನು ಸುಡುವುದರಿಂದ ಇಂಗಾಲದ ಡೈಆಕ್ಸೈಡ್ ವಾತಾವರಣಕ್ಕೆ ಬಿಡುಗಡೆಯಾಗುತ್ತದೆ. ಸೊ ಹೀಗಾಗಿ ಆಪ್ಷನ್ ಡಿ ಏನಾಗಿದೆ ಇಲ್ಲಿ ಸರಿಯಾಗಿದೆ. ನಂಬರ್ 31. ಬಿಟುಮಿನ್ ಈಸ್ ಆಬ್ಟೈನ್ಡ್ ಫ್ರಾಮ್ ಡ್ಯಾಶ್ನಿಂದ ಬಿಟುಮಿನನ್ನು ಪಡೆಯಲಾಗ್ತದೆ. ಆಪ್ಷನ್ ಎ ಫಾರೆಸ್ಟ್ ಆ್ಯಂಡ್ ಪ್ಲಾಂಟ್ಸ್, ಆಪ್ಷನ್ ಬಿ ಕೆರೋಸಿನ್ ಆಯಿಲ್, ಆಪ್ಷನ್ ಸಿ ಕ್ರೂಡ್ ಆಯಿಲ್, ಆಪ್ಷನ್ ಡಿ ಅಂಡರ್ಗ್ರೌಂಡ್ ಮೈನ್ಸ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಬಿಟುಮಿನ್. ಇಟ್ ಈಸ್ ಆಬ್ಟೈನ್ಡ್ ಫ್ರಮ್ ಕ್ರೂಡ್ ಆಯಿಲ್. ಕಚ್ಚಾ ತೈಲದಿಂದ ಬಿಟುಮಿನನ್ನು ಪಡೆಯಲಾಗ್ತಾ ಇದೆ. Question number 32. The status of World Heritage Site is assigned by. ವಿಶ್ವ ಪರಂಪರೆಯ ತಾಣದ ಸ್ಥಾನಮಾನವನ್ನು ಯಾರು ನಿಯೋಜನೆ ಮಾಡ್ತಾ ಇದ್ದಾರೆ? ಆಪ್ಷನ್ ಎ UN, ಆಪ್ಷನ್ ಬಿ ಯುನೆಸ್ಕೋ, ಆಪ್ಷನ್ ಸಿ ವರ್ಲ್ಡ್ ಬ್ಯಾಂಕ್, ಆಪ್ಷನ್ ಡಿ UNHRC. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಯುನೆಸ್ಕೋ. A World Heritage Site, it is a landmark or area selected by the UNESCO, United Nations Educational, Scientific and Cultural Organization, for having cultural, historical, scientific, which is legally protected by the international treaties. Question number 33. The soil's fertility can be increased by growing more food grains, leguminous plants, ಫೈಬರ್ ಕ್ರಾಪ್ಸ್, ನನ್ ಆಫ್ ದಿ ಅಬೌವ್. ಹೆಚ್ಚು ಬೆಳೆಯುವ ಮೂಲಕ, ಯಾವ ಬೆಳೆಯನ್ನು ಹೆಚ್ಚು ಬೆಳೆಯುವುದರ ಮೂಲಕ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬಹುದು? ಆಹಾರ ಧಾನ್ಯಗಳು, ದ್ವಿದಳ ಧಾನ್ಯಗಳು, ಫೈಬರ್ ಬೆಳೆಗಳು, ಮೇಲಿನ ಯಾವುದೂ ಅಲ್ಲ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಲೆಗ್ಯುಮಿನಸ್ ಪ್ಲಾಂಟ್ಸ್. ದ್ವಿದಳ ಧಾನ್ಯಗಳನ್ನು ಬೆಳೆಯೋದರ ಮೂಲಕ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬಹುದು. ಕ್ವೆಶ್ಚನ್ ನಂಬರ್ 34. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅಸೋಸಿಯೇಟೆಡ್ ವಿತ್ ಅರ್ತ್ ಕ್ವೇಕ್? ಕೆಳಗಿನವುಗಳಲ್ಲಿ ಯಾವುದು ಭೂಕಂಪಗಳಿಗೆ ಸಂಬಂಧಪಟ್ಟಿಲ್ಲ? ಫೋಕಸ್, ಎಪಿಸೆಂಟರ್, ಸಿಸ್ಮೋಗ್ರಾಫ್, ಸ್ವೆಲ್ಸ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಸ್ವೆಲ್ ಈಸ್ ನಾಟ್ ರಿಲೇಟೆಡ್ ಟು ಅರ್ತ್ ಕ್ವೇಕ್. Question number 35. In which year India announced a national action plan on climate change? ಹವಾಮಾನ ಬದಲಾವಣೆಯ ಕುರಿತು ರಾಷ್ಟ್ರೀಯ ಕ್ರಿಯಾ ಯೋಜನೆ NAPCC ಭಾರತ ಯಾವ ವರ್ಷದಲ್ಲಿ ಘೋಷಿಸಿತು? ಆಪ್ಷನ್ ಎ 2008, ಆಪ್ಷನ್ ಬಿ 2005, ಆಪ್ಷನ್ ಸಿ 2003, ಆಪ್ಷನ್ ಡಿ 1998. The right answer is option A, 2008. The National Action Plan on Climate Change, it was launched in the year of 2008 by Prime Minister Council on Climate Change. It aims creating awareness among the representatives of the public, different agencies of the government, scientists, industry and communities. There are 8 national missions forming the core of NAPCC, such as National Solar Mission, National Mission for Enhanced Energy Efficiency, National Mission on Sustainable Habitat, National Water Mission, National Mission for Sustaining the Himalayan Ecosystem, National Mission for Green India, National Mission for Sustainable Agriculture, National Mission on Strategic Knowledge for Climate Change. 36. Which of the following is the main cause of global warming? Burning of fossil fuel, changes in carbon cycle, climate change, none of the above. ಜಾಗತಿಕ ತಾಪಮಾನ ಏರಿಕೆಗೆ ಕೆಳಗಿನವುಗಳಲ್ಲಿ ಯಾವುದು ಮುಖ್ಯ ಕಾರಣ? ಪಳೆಯುಳಿಕೆ ಇಂಧನವನ್ನು ಸುಡುವುದು, ಇಂಗಾಲದ ಚಕ್ರದಲ್ಲಿನ ಬದಲಾವಣೆಗಳು, ಹವಾಮಾನದ ಬದಲಾವಣೆ, ಮೇಲಿನ ಯಾವುದೂ ಅಲ್ಲ. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಯಲ್. ಇಟ್ ಈಸ್ ದ ಮೇನ್ ಕಾಸ್ ಫಾರ್
ಗ್ಲೋಬಲ್ ವಾರ್ಮಿಂಗ್, ಪಳೆಯುಳಿಕೆ ಇಂಧನವನ್ನು ಸುಡುವುದು ಜಾಗತಿಕ ತಾಪಮಾನದ ಏರಿಕೆಗೆ ಮುಖ್ಯ ಕಾರಣ. Question number 37. The Rio Declaration on the Environment and Development and Agenda 21 encouraged people to. ಪರಿಸರ ಮತ್ತು ಅಭಿವೃದ್ಧಿ ಕಾರ್ಯಸೂಚಿ 21ರ ಕುರಿತ ರಿಯೋ ಘೋಷಣೆ ಜನರನ್ನು ಯಾವುದಕ್ಕಾಗಿ ಪ್ರೋತ್ಸಾಹಿಸಿತು? ಆಪ್ಷನ್ ಎ ಥಿಂಕ್ ಗ್ಲೋಬಲ್ ಆಕ್ಟ್ ಲೋಕಲ್, ಆಪ್ಷನ್ ಬಿ ಆಕ್ಟ್ ಗ್ಲೋಬಲ್ ಥಿಂಕ್ ಲೋಕಲ್, ಆಪ್ಷನ್ ಸಿ ಆಕ್ಟ್ ಆಸ್ ವಿ ಆರ್ ಥಿಂಕ್ ಆಸ್ ವಿ ಡೂ, ಆಪ್ಷನ್ ಡಿ ಡಿಪೆಂಡ್ಸ್ ಆನ್ ಸಿಚುವೇಶನ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಥಿಂಕ್ ಗ್ಲೋಬಲ್ ಆಕ್ಟ್ ಲೋಕಲ್. Greenhouse gases observing satellite or GOSAT, also known as the IBUKI, was launched by. ಹಸಿರುಮನೆ ಅನಿಲಗಳ ಉಪಗ್ರಹ ಅಥವಾ ಗೋಸ್ಯಾಟ್ ಅನ್ನು ಇಬುಕಿ ಎಂದು ಕರೆಯಲಾಗುತ್ತದೆ. ಇದನ್ನು ಯಾವ ದೇಶ ಲಾಂಚ್ ಮಾಡಿದೆ? ಆಪ್ಷನ್ ಎ USA, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಸೌತ್ ಕೊರಿಯಾ, ಆಪ್ಷನ್ ಡಿ ಚೈನಾ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಜಪಾನ್. ದ ಗ್ರೀನ್ಹೌಸ್ ಗ್ಯಾಸ್ ಅಬ್ಸರ್ವಿಂಗ್ ಸ್ಯಾಟಲೈಟ್ GOSAT, also known as IBUKI, it is an earth observation satellite and the world's first satellite dedicated to greenhouse gas. Question number 39. The logo of WWF is giant panda, lion, tiger, none of the above. Yes, giant panda is the right answer. The worldwide fund for nature, it is an international non-governmental organization founded in the year of 1961, and WWF aims to stop the degradation of the planet's natural environment. Question number 39. Baba Amte was the leader of. ಬಾಬಾ ಆಮ್ಟೆ ಯಾವುದ ಚಳುವಳಿಯ ನಾಯಕರಾಗಿದ್ದರು? ಅಪ್ಪಿಕೋ ಮೂವ್ಮೆಂಟ್, ಚಿಪ್ಕೋ ಮೂವ್ಮೆಂಟ್, ನರ್ಮದಾ ಬಚಾವ್ ಆಂದೋಲನ್, ತೇರಿ ಡ್ಯಾಮ್ ಮೂವ್ಮೆಂಟ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ನರ್ಮದಾ ಬಚಾವ್ ಆಂದೋಲನ್. ನರ್ಮದಾ ಬಚಾವ್ ಆಂದೋಲನ್, it is an Indian social movement. It's headed by native tribal farmers, environmentalists and human rights activists. Baba Amte, known for his work against leprosy, he published a booklet called Cry O Beloved Narmada in 1989 to protest against the construction of the dam. Question number 40. Which of the following is considered as the best quality of coal? ಕೆಳಗಿನವುಗಳಲ್ಲಿ ಯಾವುದು ಕಲ್ಲಿದ್ದಲಿನ ಉತ್ತಮ ಗುಣಮಟ್ಟವೆಂದು ಪರಿಗಣಿಸಲಾಗಿದೆ? ಪಿಯಟ್, ಲಿಗ್ನೈಟ್, ಬಿಟುಮಿನಸ್, ಆಂಥ್ರಸೈಟ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಂಥ್ರಸೈಟ್. P8 50 to 60 P8 contains 50 to 60% carbon, lignite contains 70% carbon, bituminous contains 80% carbon, and anthracite contains 90 to 95% carbon. Which of the following is a method to prevent flood? ಕೆಳಗಿನವುಗಳಲ್ಲಿ ಪ್ರವಾಹವನ್ನು ತಡೆಗಟ್ಟುವ ವಿಧಾನ ಯಾವುದು? ಆಪ್ಷನ್ ಎ ಲೀವೀಸ್, ಆಪ್ಷನ್ ಬಿ ವಿಂಡಿಂಗ್ ಸ್ಟ್ರೀಮ್ಸ್, ಆಪ್ಷನ್ ಸಿ ಎಫಿಷಿಯಂಟ್ ಸೀವೇಜ್ ಸಿಸ್ಟಮ್, ಆಪ್ಷನ್ ಡಿ ಆಲ್ ಆಫ್ ದಿ ಅಬವ್. ಎಸ್, ಆಲ್ ಆಫ್ ದ ಅಬವ್ ಇಸ್ ದ ರೈಟ್ ಆನ್ಸರ್. ಲೀವೀಸ್ ಆಗಿರ್ಬೋದು, ಅಂಕುಡೊಂಕಾದ ಹೊಳೆಗಳು, ಸಮರ್ಥ ಒಳಚರಂಡಿ ವ್ಯವಸ್ಥೆಗಳು ಪ್ರವಾಹವನ್ನು ತಡೆಗಟ್ಟುವ ವಿಧಾನಗಳಾಗಿವೆ. ಕ್ವೆಶ್ಚನ್ ನಂಬರ್ 42. ವಿಚ್ ನ್ಯಾಷನಲ್ ಪಾರ್ಕ್ ಈಸ್ ಸಿಚುವೇಟೆಡ್ ಅಟ್ ದ ಹೈಯೆಸ್ಟ್ ಆಲ್ಟಿಟ್ಯೂಡ್ ಇನ್ ದ ಕಂಟ್ರಿ? ದೇಶದಲ್ಲಿ ಅತಿ ಎತ್ತರದಲ್ಲಿರುವ ರಾಷ್ಟ್ರೀಯ ಉದ್ಯಾನ ಯಾವುದು? ಕಾರ್ಬೆಟ್ ನ್ಯಾಷನಲ್ ಪಾರ್ಕ್, ಹೇಮೀಸ್ ನ್ಯಾಷನಲ್ ಪಾರ್ಕ್, ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್, ಡಚಿಗಮ್ ನ್ಯಾಷನಲ್ ಪಾರ್ಕ್. The right answer is option B, Hemis National Park. Hemis National Park, it is a high altitude national park in the eastern Ladakh Union Territory of the Republic of India. It is famous for snow leopards. It is the only national park in India that is north of the Himalayas. Question number 43. The most efficient method of biodegradable urban solid waste management is? ಜೈವಿಕ ವಿಘಟನೀಯ ನಗರ ಘನತ್ಯಾಜ್ಯ ನಿರ್ವಹಣೆಯ ಅತ್ಯಂತ ಪರಿಣಾಮಕಾರಿ ವಿಧಾನ ಲ್ಯಾಂಡ್ ಪಿಲ್ಸ್, ಪೆಲಿಟೈಸೇಷನ್, ಗ್ಯಾಸಿಫಿಕೇಶನ್, ಕಾಂಪೋಸ್ಟಿಂಗ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಕಾಂಪೋಸ್ಟಿಂಗ್, ಅಂದರೆ ಮಿಶ್ರ ಗೊಬ್ಬರ. Question number 44. The Sagarmatha National Park has been established to preserve the ecosystem of which mountain peak? ಯಾವ ಪರ್ವತ ಶಿಖರದ ಪರಿಸರ ವ್ಯವಸ್ಥೆಯನ್ನು ರಕ್ಷಿಸಲು ಸಾಗರ್ಮಾತಾ ರಾಷ್ಟ್ರೀಯ ಉದ್ಯಾನವನ್ನು ಸ್ಥಾಪಿಸಲಾಗಿದೆ? ಆಪ್ಷನ್ ಎ ಕಾಂಚನಜುಂಗ, ಆಪ್ಷನ್ ಬಿ ಮೌಂಟ್ ಎವರೆಸ್ಟ್, ಆಪ್ಷನ್ ಸಿ ಅನ್ನಪೂರ್ಣ, ಆಪ್ಷನ್ ಡಿ ಧೋಲ್ವಿರಾ. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಮೌಂಟ್ ಎವರೆಸ್ಟ್. Sagarmatha National Park, it is a national park in the Himalayas of eastern Nepal that is dominated by Mount Everest. Question number 45. How many seismograph stations are needed to locate the epicenter of an earthquake?
ಭೂಕಂಪದ ಕೇಂದ್ರ ಬಿಂದುವನ್ನು ಕಂಡುಹಿಡಿಯಲು ಎಷ್ಟು ಭೂಕಂಪನ ಕೇಂದ್ರಗಳು ಬೇಕಾಗುತ್ತವೆ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ 3. Question number 46. The term used in context of landslides and basically the downslope movement of materials under the influence of gravity is? Option A mass wasting, option B mass tracking, option C mass transfer, option D none of the above. The right answer is option A mass wasting. Question number 48. 7. The Tehri Dam is located in Gujarat, Madhya Pradesh, Uttarakhand, Uttar Pradesh. The Tehri Dam, it is located in Uttarakhand. The Tehri Dam, it is the highest dam in India and one of the highest in the world. Yes, this you must remember. It is a multi-purpose rock and earth peel embankment dam. It is on Bhagirathi river near Tehri in Uttarakhand. Question number 48. Using coal, natural gas or oil for electricity, heat or transportation releases CO2 into the atmosphere. The daily CO2 emissions make up the carbon footprint, carbon dating, carbon credit, none of the above. ವಿದ್ಯುತ್ ಶಾಖ ಅಥವಾ ಕಲ್ಲಿದ್ದಲು ಸಾಗಾಣಿಕೆ, ನೈಸರ್ಗಿಕ ಅನಿಲ, ತೈಲವನ್ನು ಬಳಸುವುದರಿಂದ CO2 ಅನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡಲಾಗ್ತಾ ಇದೆ. ದೈನಂದಿನ CO2 ಹೊರಸೂಸುವಿಕೆಯನ್ನು ಏನು ಉಂಟು ಮಾಡ್ತಾ ಇದೆ ಅಂತಂತಂದರೆ ಕಾರ್ಬನ್ ಫುಟ್ ಪ್ರಿಂಟ್. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 49. ಇನ್ ವಿಚ್ ಇಯರ್ ಇಂಡಿಯಾ ಅನೌನ್ಸ್ಡ್ ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್? NAPCCಯನ್ನು ಯಾವ ವರ್ಷದಲ್ಲಿ ಅನೌನ್ಸ್ ಮಾಡಲಾಯಿತು? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ 2008. National Action Plan on Climate Change. Question number 50. IUCN stands for, IUCN ಅಂತಂದರೆ International Union for Conservation of Nature and Natural Resources. Option A is correct. Okay friends, this is about our today's session. If you are preparing for Karnataka SET 2023 for paper 1 teaching and research aptitude, we are providing theory lectures, MCQ lectures, 50 mock tests, notes in English and also in Kannada, only at ₹2000. For this you can download global online app from the Play Store and you can search KSET paper 1 2020-23. You will get the course. Yes, I wish all the best to all. Thank you.